ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕಿಂಗ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ಒಂದು ಸೂಪರ್ ಆಗಿರೋ ಚಿಕನ್ ಗ್ರೇವಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಬಾಣಲೆ ಇಟ್ಕೊಂಡು ನಾನು ಸ್ವಲ್ಪ ಗೋಬಿ ಮಾಡಿದ್ದೆ. ಗೋಬಿ ಮಾಡಿರೋ ಎಣ್ಣೆಯಲ್ಲಿ ತೊಗೊಂಡಿದ್ದೀನಿ. ಮತ್ತು ಯಾಕೆ ಈ ಥರ ಎಣ್ಣೆ ಇದೆ ಅಂತ ಅಂದ್ಕೊಂಬಿಡಿ. ಒಂದು 100 ಗ್ರಾಮ್ ಆಯಿಲ್ ತೊಗೊಂಡು 2 ಹಸಿಮೆಣಸಿನಕಾಯಿ ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ವಿ. ನೋಡಿ, ಈ ಗ್ರೇವಿ ತುಂಬ ಡಿಫ್ರೆಂಟ್ ಆಗಿದೆ ಮಾಮೂಲಿ ನಾವು ಮಾಡೋದ್ಕಿಂತ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಾದ್ಮೇಲೆ ನಾವೇನು ವಾಶ್ ಮಾಡಿ ಇಟ್ಕೊಂಡಿರ್ತೀವಿ 1.5 kg ಚಿಕನ್ನ ಅದಕ್ಕೆ ಆ್ಯಡ್ ಮಾಡ್ಕೊಬೇಕು. ಸ್ಕಿನ್ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ರೆಸಿಪಿ ಅಂತೇಳಿ. ಕಲ್ಲುಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಚಿಕನ್ನ ಬಾಡಿಸ್ಕೊಬೇಕು. ಇದು ವೀಡಿಯೋಸ್ಗೆಲ್ಲ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಟೈಮ್ ಸಾಕಾಗಲ್ಲ. ಫ್ರೀ ಮಾಡ್ಕೊಂಡು ಚಿಕನೆಲ್ಲ ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಪುಡಿಗೆ ಹೊಂದ್ಕೊಬೇಕು. ಆ ಥರ ಡ್ರೈ ಮಾಡಿಕೊಂಡು ನಾವೇನು ಮಸಾಲೆ ತೋರಿಸಿ ನೋಡಿ ಅದನ್ನ ರೆಡಿ ಮಾಡ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಬೇಕು. ಒಂದು ಬಾಣಲಿಗೆ 2 ಸ್ಪೂನ್ ಧನಿಯಾನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಡ್ರೈ ರೋಸ್ಟ್ ಇದು ನೋಡಿ. ಸೋಂಪು ಒಂದು ಸ್ವಲ್ಪ ಜೀರಿಗೆ, 2 ಲವಂಗ, 2 ಅಂದರೆ 4, 1.5 kgಗೆ ಎಷ್ಟು ಬೇಕೋ ಅಷ್ಟು ಬೇಕು ಮೆಜರ್ಮೆಂಟಲ್ಲಿ ತೊಗೊಬೇಕು. ಒಂದು ಸಣ್ಣ ಪೀಸು ಚಕ್ಕೆ, ಒಂದು ಸ್ಪೂನ್ ಕಾಳು ಮೆಣಸು ಎಲ್ಲನೂ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನೋಡಿ, ಏಲಕ್ಕಿದ್ರೆ ಏಲಕ್ಕಿನ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಮಾಡಿದ್ದೀನಿ. ಇದನ್ನ ಇವಾಗ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಕೊಂಡು ಪೌಡ್ರ್ ಮಾಡಿ ಎತ್ತಿಕೊಂಡ್ಬಿಡ್ಬೇಕು. ಇವಾಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು 10 ಗೋಡಂಬಿ ಇದನ್ನೆಲ್ಲನೂ ಚೆನ್ನಾಗಿ ಆಯಿಲ್ ಫ್ರೈ ಮಾಡ್ಕೊಬೇಕು. ನೋಡಿ, ಗೋಡಂಬಿ ಹಾಕಿದ್ರೆ ಗ್ರೇವಿ ತುಂಬಾ ಟೇಸ್ಟ್ ಆಗೋದಿಲ್ಲ. ನಿಜವಾಗ್ಲೂ ಇಷ್ಟ ಆಯಿತು. ಇದು ದೋಸೆಗೆ, ಮುದ್ದೆಗೆ, ಚಪಾತಿ, ಅನ್ನ ಯಾವುದಕ್ಕೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಬೇಕಾದ್ರೆ ಮಾಡ್ಕೊಬೋದು, ಗ್ರೇವಿ ಬೇಕಾದ್ರೆ ಮಾಡ್ಕೊಬೋದು. ಚಿಕನ್ ಇವಾಗ ಬೆಂದಿದೆ ಅಂದರೆ ನೀರೆಲ್ಲ ಹೋಗಿದೆ ಚಿಕನ್ ಇರೋದು. 1 ಸ್ಪೂನ್ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಲರ್ ನೋಡಿ ಸೂಪರ್ ಆಗಿದೆ. ಇದಕ್ಕೆ ನಾವೇನು ರುಬ್ಬಿಕೊಂಡಿರ್ತೀವಲ್ಲ ಮಸಾಲೆ, ಅದು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೈಸ್ ಪೇಸ್ಟ್ ಮಾಡ್ಕೊಬೇಕು. 2 ಟೊಮಾಟೋನ ರುಬ್ಬಿದ್ದೀನಿ ಮಾಡಿದ್ವಿ, ತೋರಿಸಲ್ಲ. ಟೊಮಾಟೋನ ಗ್ರೈಂಡ್ ಮಾಡ್ಕೊಂಡು ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಒಂದ್ಸಲ ಮಾಡ್ಕೊಡಿ ಮನೆಗೆ. ಮಕ್ಕಳು ಬಂದರೆ ತುಂಬಾ ಇಷ್ಟ ಆಗುತ್ತೆ. ಯಾವಾಗಲೂ ಒಂದೇ ಥರ ಚೆನ್ನಾಗಿರುತ್ತೆ. ಭಾನುವಾರ ಬಂದು ಏನಾದರೂ ಒಂದು ಮಾಡಿದೆ ಅಂದರೆ ಇದು ಮಂಗಳವಾರದ ಲಾಗು ಹಬ್ಬ ಬೇರೆ ಇತ್ತಲ್ಲ, ಅಲ್ಲಿಗೆ ಮಂಗಳವಾರನೇ ಲಾಸ್ಟ್ ಮಾಡೋಣ ಅಂದರೆ ಸುಮ್ಮನೆ ಅದು ಹಬ್ಬ ಇತ್ತು ಅಲ್ಲ. ನೋಡಿ, ಪೌಡ್ರು ನಾನೇನು ಪೌಡ್ರ್ ಮಾಡಿಕೊಂಡಿದ್ದೆ ಆ ಪೌಡ್ರನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ವಿ. ಆ್ಯಡ್ ಮಾಡ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರೋಂಥ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ನೋಡಿ, ಬೇಗನೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಯಾಕಂದರೆ ನಾವು ಗೋಡಂಬಿ ಹಾಕಿರ್ತೀವಲ್ಲ. ಗ್ರೇವಿ ಮಾತ್ರ ಸಖತ್ತಾಗಿ ಬಂದಿದೆ.